ಓಹ್! ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಮೂವಿನ ರಿವ್ಯೂ ಮಾಡ್ತಾ ಇದ್ದೀನಿ. ಅದು ಯಾವ ಮೂವಿ, ಅದು ಯಾವ ಥರ ಇದೆ ಅಂತ ನೋಡಕ್ಕಪ್ಪ ಅಂತಂದ್ರೆ ಈ ವಿಡಿಯೋ ಫುಲ್ ನೋಡಿ. ನೋಡಿ ಗೈಸ್, ಈ ಮೂವಿ ಹೆಸರು ಯೆಲ್ಲೋ ಬೋರ್ಡ್ ಅಂತಂದು. ಇದರ ಮೇನ್ ಹೀರೋ ಆಗಿ ಪ್ರದೀಪ್ ಬೋಗಡಿ ಅಂತಂದು, ಹಾಗೆ ಹೀರೋಯಿನ್ ಬಂದು ಅಹಲ್ಯ ಸುರೇಶ್ ಅಂತಂದು ಗೈಸ್. ಹಾಗೆ ಈ ಪಿಕ್ಚರ್ನ ಡೈರೆಕ್ಟರ್ ಬಂದ್ಬಿಟ್ಟು ತ್ರಿಲೋಕ್ ರೆಡ್ಡಿ ಅಂತಂದು ಗೈಸ್. ಈ ಪಿಕ್ಚರು ಒಂದು ಮೆಸೇಜ್ ಕೊಡುವಂತ ಸಿನಿಮಾ. ಹಾಗೆ ಇದು ಒಂದು ಹೆಣ್ಮಕ್ಳು ನೋಡಲೇಬೇಕಂತೊಂದು ಸಿನಿಮಾ. ಹಾಗೆ ಮತ್ತೊಂದು ಯೆಲ್ಲೋ ಬೋರ್ಡ್ ಒಂದು ಆನೆಸ್ಟ್ ರಿವ್ಯೂ. ಈ ಪಿಕ್ಚರ್ನ ಯಾವ ಥರ ಇದೆ ಅಂತ ಕೊಡ್ತಾ ಇದ್ದೀನಿ. ಈ ಪಿಕ್ಚರ್ ದಯವಿಟ್ಟು ಎಲ್ಲರೂ ನೋಡಿ, ಓಕೆನಾ. ತುಂಬ ಹೆಣ್ಮಕ್ಳು ಫಸ್ಟ್ ನೋಡಲೇಬೇಕಾದಂಥ ಮೂವಿ ಗಾಯ್ಸ್ ಇದು. ಈಗ ಬನ್ನಿ, ಈಗ ಫಸ್ಟ್ ನಾವು ಯಾವಾಗಲೂ ಸ್ಟಾರ್ಟ್ ಮಾಡ್ದಂಗೆ ಮೂವಿ ಓವರಿ ಅಥವಾ ಸ್ಟೋರಿ ಓವರಿ ಬಗ್ಗೆ ಮಾತಾಡೋಣ. ನೋಡಿ ಗೈಸ್, ಅದೇ ಅವಾಗಲೇ ಹೇಳ್ದಂಗೆ ಯೆಲ್ಲೋ ಬೋರ್ಡ್ ಒಂದು ಸಿನಿಮಾ ಮೆಸೇಜ್ ಓರಿಯೆಂಟೆಡ್ ಡ್ರಾಮಾ ಆಗಿರುತ್ತೆ. ಫಿಲ್ಮ್ ಇದು ಒಂದು ಮೆಸೇಜ್ ಕೊಡುತ್ತೆ. ಅದಕ್ಕೋಸ್ಕರ ಒಂದು ಹೆಣ್ಮಕ್ಳು ನೋಡಲೇಬೇಕಂತ ಸಿನಿಮಾ ಗೈಸ್. ಈಗಿನ ಜನರೇಷನಲ್ಲಿ ಏನೇನು ಆಗ್ತಿದೆ ಅದರ ಪ್ರತಿಯೊಂದು ವಿವರಿಸಿದ್ದಾರೆ. ಹೆಣ್ಮಕ್ಳು ನೋಡಲೇಬೇಕಂತ ಸಿನಿಮಾ ಇದು. ಹಾಗೆ ಮೂವಿ ಫೋಕಸ್ ಇರೋದು ಒಂದು ರೋಡ್ ಸೇಫ್ಟಿ ಬಗ್ಗೆ, ಕ್ಯಾಬ್ ಡ್ರೈವರ್ಸ್ ಬಗ್ಗೆ ಇದೆ ಗೈಸ್. ಹಾಗೆ ಹ್ಯೂಮನ್ ಎಮೋಷನ್ಸ್ ಬಗ್ಗೆ ಇದೆ ಗೈಸ್ ಪಿಕ್ಚರ್. ಆಕ್ಟಿಂಗ್ ರಿವ್ಯೂ ಬಗ್ಗೆ ಮಾಡೋಣ. ಆಕ್ಟಿಂಗ್ ಕ್ಯಾಸ್ಟ್ ಅಂದ್ರೆ ಈಗ ಮೇನ್ ಹೀರೋ ಹೀರೋಯಿನ್ ಪರ್ಫಾರ್ಮೆನ್ಸ್ ತುಂಬಾನೇ ವರ್ಕ್ ಇದೆ ಗೈಸ್ ಪಿಕ್ಚರ್ ನಲ್ಲಿ. ಹೊಸಬ್ರು ಇರ್ಬೇಕಾಯ್ತು ಇವರು. ನಾನು ಎಲ್ಲಿ ನೋಡಿಲ್ಲ, ಹೊಸಬ್ರು ಇರ್ಬೇಕಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವರಿಬ್ರು ಕೂಡ. ಹಾಗೆ ಈ ಇಬ್ರು ಓವರಿಸ್ಟಿಕ್ ಡ್ರಾಮಾ ಇಲ್ಲ ಗೈಸ್, ಪ್ಯೂರ್ ಆಗಿ ಬರುತ್ತೆ ಎಲ್ಲ ಸೀನಲ್ಲೂ ಕೂಡ ರಿಯಲಿಸ್ಟಿಕ್ ಅಪ್ರೋಚ್ ಫಾಲೋ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಗೈಸ್ ಪಿಕ್ಚರ್ ನಲ್ಲಿ. ಎಮೋಷನಲ್ ಸೀನ್ಸ್ ಸಿಂಪಲ್ ಇದ್ರು ಕೂಡ ಗೈಸ್ ಒಂಥರ ಎಫೆಕ್ಟಿವ್ ಆಗಿ ಮೂಡ್ ಬರುತ್ತೆ ಗೈಸ್. ಆ ಪಿಕ್ಚರ್ ತುಂಬಾನೇ ಚೆನ್ನಾಗಿ ಎಫೆಕ್ಟ್ ಆಗಿ ಮಾಡಿದ್ದಾರೆ. ಎಮೋಷನಲ್ ಸೀನ್ ಇದ್ರು ಕೂಡ. ಈಗ ಡೈರೆಕ್ಷನ್ ಒಂದು ಸ್ಟೋರಿ ಟೆಲ್ಲಿಂಗ್ ಯಾವ ತರ ಮಾಡಿದಾರಪ್ಪ ಅಂದ್ರೆ, ಡೈರೆಕ್ಷನ್ ಇಂಟೆನ್ಷನ್ ಕ್ಲಿಯರ್ ಗೈಸ್. ಈ ಪಿಕ್ಚರ್ ನಾವು ಮೆಸೇಜ್ ಕೊಡೋದು ಕಾಣಿಸ್ಬೇಕು. ಒಂದು ಸೀನ್ ನಲ್ಲಿ ಕೂಡ ಎಲ್ಲಿ ಕೂಡ ಸ್ವಲ್ಪ ಬೋರ್ ಆಗಬಾರ್ದು ಅಂತ ಪಿಕ್ಚರ್ ನ ತೋರಿಸಿದ್ದಾರೆ. ಹಾಗೆ ಈ ಪಿಕ್ಚರ್ ಈಗ ಸ್ಟೋರಿ ಯಾವ ತರ ಅಂದ್ರಪ್ಪ ಅಂದ್ರೆ, ನರೇಶನ್ ಸ್ಟ್ರೇಟ್ ಫಾರ್ವರ್ಡ್ ಸ್ಟೈಲ್ ಅಲ್ಲಿ ಇರುತ್ತೆ. ಅಂದ್ರೆ ಎಲ್ಲಿ ಲಾಸ್ಟಿಗೆ ಕನೆಕ್ಷನ್ ಆಗೋದು, ಫಸ್ಟಿಗೆ ಕನೆಕ್ಷನ್ ಆಗೋದು ಏನಿಲ್ಲ, ಸ್ಟ್ರೇಟ್ ನರೇಶನ್ ಕೊಟ್ಟಿದ್ದಾರೆ. ಸ್ವಲ್ಪ ಸೀನ್ಸ್ಗಳು ಪ್ರೆಡಿಕ್ಟೇಬಲ್ ಅಂದ್ರೆ ಗೊತ್ತಾಗ್ಬಿಡ್ತದೆ ಈ ಸೀನಲ್ಲಿ ಇದಾಗುತ್ತೆ ಅಂತಂದ್ರು ಕೂಡ. ಆದ್ರೆ ಏನದು ತುಂಬಾನೇ ಕ್ಲಾರಿಟಿ ಕೊಟ್ಟಿದ್ದಾರೆ. ತುಂಬಾ ಕ್ಲಿಯರ್ ಸ್ಟ್ರಾಂಗ್ ಇದೆ ಗೈಸ್. ಏನದು ಸೀನ್ಸ್ ಆಗ್ಲಿ ಒಂಥರ ಡೈಲಾಗ್ಸ್ ಕೂಡ ತುಂಬಾ ಚೆನ್ನಾಗಿದಾವೆ. ಈಗ ಮ್ಯೂಸಿಕ್ ಮತ್ತೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡೋಣ ಗೈಸ್. ಕೆಲವು ಮ್ಯೂಸಿಕ್ ಇದೆ ಗೈಸ್, ಆ ಮ್ಯೂಸಿಕ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ. ಫೈಟ್ ಸೀನ್ ಅಲ್ಲಿ ಸ್ವಲ್ಪ ಮ್ಯೂಸಿಕ್ ಹಾಕಿದ್ದಾರೆ, ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಅಂದ್ರೆ ಸ್ವಲ್ಪ ಎಫೆಕ್ಟಿವ್ ತುಂಬಾ ಚೆನ್ನಾಗಿ ಕಾಣುತ್ತೆ ಮೂವಿ. ಈಗ ಸಿನಿಮಾಟೋಗ್ರಫಿ ಬರಕಪ್ಪ ಅದ ಕ್ಯಾಮ್ರಾಮನ್ ತುಂಬಾ ಸಿಂಪಲ್ ಆಗಿ ಕ್ಲೀನ್ ಇದೆ ಗೈಸ್. ಅದ್ರ ಬಗ್ಗೆ ಏನಿಲ್ಲ, ಸುಮ್ಮನೆ ಸಿಂಪಲ್ ಇದೆ ಗೈಸ್, ಕ್ಲೀನ್ ಕೂಡ ಇದೆ. ಈ ಪಿಕ್ಚರ್ ಅಲ್ಲಿ ಏನು ವರ್ಕ್ ಆಯ್ತಪ್ಪ ಅಂದ್ರೆ, ಮೇನ್ ಫಸ್ಟ್ ಪಾಯಿಂಟ್ ಬರಕಪ್ಪ ಅಂದ್ರೆ ಸೋಷಿಯಲ್ ಮೆಸೇಜ್ ಅಂದೆಲ್ಲ ನಿಮಗೆ ಫಸ್ಟ್ ಮೆಸೇಜ್ ಕೊಟ್ಟಿದ್ದಾರಪ್ಪ ಅಂದ್ರೆ ಅದು ತುಂಬಾ ವರ್ಕ್ ಆಯ್ತು. ಆಮೇಲೆ ರಿಯಲಿಸ್ಟಿಕ್ ಪ್ರೆಸೆಂಟೇಷನ್ ಅಂದ್ರೆ ಈಗ ತುಂಬಾ ರಿಯಲಿಸ್ಟಿಕ್, ಅವ್ರು ಎಷ್ಟು ಸಾಧ್ಯ ಅಷ್ಟು ರಿಯಲಿಸ್ಟಿಕ್ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಪಿಕ್ಚರ್ ನಲ್ಲಿ. ರಿಲೇಟೇಬಲ್ ಸಿಚುವೇಶನ್ ಅಂದ್ರೆ ಈ ಸಿಚುವೇಶನ್ ಅಲ್ಲಿ ಇದಾಗಬೇಕು, ಈ ಸಿಚುವೇಶನ್ ಬಿಟ್ಟು ಬೇರೆ ಎಲ್ಲಿ ಏನಾಗಬಾರ್ದು ಅಂತ ತುಂಬಾ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಇದರಲ್ಲಿ ಏನು ವರ್ಕ್ ಆಗಿಲ್ಲಪ್ಪ ಅಂತಂದ್ರೆ, ಲೆಸ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇದಾವೆ. ಕಮ್ಮಿ, ಸ್ವಲ್ಪ ಇದು ಕ್ಯಾರೆಕ್ಟರ್ಸ್ ಕಮ್ಮಿ ಇರ್ಬೋದು, ಸೀನ್ಸ್ ಕಮ್ಮಿ ಇರ್ಬೋದು. ಆ ತರ ಇದರಿಂದ ಸ್ವಲ್ಪ ಎಲ್ಲಿ ಅಷ್ಟು ನಿಮಗೆ ಪಿಕ್ಚರ್ ಎಲ್ಲಿ ಎಳ್ಕೊಂಡು ಹೋಗೋದಿಲ್ಲ. ಅದಕ್ಕೋಸ್ಕರ ಅದೊಂದು ವರ್ಕ್ ಆಗಿಲ್ಲ. ಇನ್ನೊಂದು ಗಾಯ ಸ್ವಲ್ಪ ಅಂದ್ರೆ ನಿಮಗೆ ಲ್ಯಾಗ್ ಅನ್ಸುತ್ತೆ ಪಿಕ್ಚರ್ ಒಂದೊಂದು ಕೆಲವು ಸೀನಲ್ಲಿ. ಹಾಗೆ ಸ್ಲೋ ಪೇಸ್ ಅಟ್ ಸಮ್ ಪಾಯಿಂಟ್ಸ್ ಅಂದ್ರೆ ಸ್ವಲ್ಪ ಪಿಕ್ಚರ್ ನೋಡಿ ನಿಮಗೆ ಅನ್ಸುತ್ತೆ ಎಲ್ಲಿ ಸ್ಲೋ ಇದೆ ಎಲ್ಲಿ ಫಾಸ್ಟ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಈ ಪಿಕ್ಚರ್ ಯಾರು ನೋಡ್ಬೋದಪ್ಪ ಅಂತಂದ್ರೆ, ಯಾರು ನೋಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಹೆಣ್ಮಕ್ಳು ನೋಡ್ಬೇಕು. ಹಾಗೆ ಈ ಪಿಕ್ಚರ್ ನಿಮಗೆ ಮೆಸೇಜ್ ಮೂವಿ ತುಂಬಾ ಇಷ್ಟ ಅನ್ನೋರಿಗೆ ಈ ಪಿಕ್ಚರ್ ನಾನು ರೆಕಮೆಂಡ್ ಮಾಡ್ತೀನಿ. ಹಾಗೆ ರಿಯಲಿಸ್ಟಿಕ್ ಡ್ರಾಮಾ ಇರಬೇಕು ಅನ್ನೋರಿಗೆ ಈ ಪಿಕ್ಚರ್ನ ರೆಕಮೆಂಡ್ ಮಾಡ್ತೀನಿ. ಯಾರೆಲ್ಲ ನೋಡ್ಬಾರ್ದಪ್ಪ ಅಂತಂದ್ರೆ ಮಾಸ್ ಮೂವಿ ಎಕ್ಸೆಪ್ಟ್ ಮಾಡೋರು, ಓಕೆನಾ. ಮಾಸ್ ಮೂವಿ ಅಲ್ಲ ಗೈಸ್ ಇದು, ಅದಕ್ಕೋಸ್ಕರ ಯಾರು ನೋಡಕ್ ಹೋಗ್ಬಿಡಿ. ಎಮೋಷನ್ಸ್ ಕೂಡ ಇದೆ, ಒಳ್ಳೆ ಟ್ವಿಸ್ಟ್ ಇದೆ ಗೈಸ್ ಪಿಕ್ಚರ್ ನಲ್ಲಿ, ಅದು ಕೂಡ ನೋಡಿ. ಗೈಸ್ ನನ್ನ ಹೊಡೆದಿತ್ತು ಏನಪ್ಪಾ ಅಂದ್ರೆ, ಫೈನಲ್ ಆನೆಸ್ಟ್ ಆಗಿ ಹೇಳ್ತಿದ್ದಾನೆ ಇದನ್ನ, ಯೆಲ್ಲೋ ಬೋರ್ಡ್ ಇದು ಒಂದು ಡೈರೆಕ್ಟ್ ಆಗಿ ಒಂದು ಪಿಕ್ಚರ್ ಮೂಡ್ ಬರೋದಾಗಿದೆ ಗೈಸ್ ಇದು. ಹಾಗೆ ಈ ಪಿಕ್ಚರ್ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೊಡುತ್ತೆ.
ಆ ಮೆಸೇಜ್ ಹೆಣ್ಮಕ್ಳು ನೋಡಲೇಬೇಕು ಗೈಸ್. ಇದು ಯಾವ ತರ ಇದೆ ಪಿಕ್ಚರ್ ಅಂದ್ರೆ ಹೆಣ್ಮಕ್ಳು ಪಿಕ್ಚರ್ಗೋಸ್ಕರ ಮಾಡಿದ್ದಾರೆ ಇದನ್ನ. ಅಕಸ್ಮಾತ್ ನಿಮಗೆ ಈ ಮೆಸೇಜ್ ಕನೆಕ್ಟ್ ಆತರಪ್ಪ ಅಂದ್ರೆ ನಿಮ್ಗೊಂಥರ ಫೀಲ್ ಬರುತ್ತೆ ಗೈಸ್. ಯಾವ ತರ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂಥರ ಫುಲ್ ಒಂದು ಜೋಶ್ ಬರುತ್ತೆ, ಒಂದು ಫೀಲ್ ಬರುತ್ತೆ, ಆ ತರ ಇದೆ ಗೈಸ್ ಪಿಕ್ಚರ್. ಓಕೆ ಗೈಸ್, ಈ ರಿವ್ಯೂ ಇಲ್ಲೇ ಮುಗಿಸೋಣ. ಈ ರಿವ್ಯೂ ಮತ್ತೆ ಹೆಲ್ಪ್ಫುಲ್ ಆಗಿದ್ರೆ, ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇಂತಿಂತ ಮುಂದೆ ಒಳ್ಳೊಳ್ಳೆ ಮೂವಿ ತರ್ತಾ ಇರ್ತೀನಿ, ಹಾಗೆ ಸ್ಟೋರಿ ಹೇಳ್ತಾ ಇರ್ತೀನಿ ಗೈಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತೀನಿ ಗೈಸ್.